ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಬೇಬಿ ಕಾರ್ನ್ ಮಂಚೂರಿ ಅಥವಾ ಬೇಬಿ ಕಾರ್ನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಶ್ರಾವಣ ಮಾಸ ಬಂದಾಗ ನಾನ್ ವೆಜ್ ತಿನ್ನೋರು ನಾನ್ ವೆಜ್ನ ಸ್ಕಿಪ್ ಮಾಡಿ ವೆಜಿಟೇರಿಯನ್ ಫುಡ್ ಮಾತ್ರ ತೊಗೋತೀವಿ. ಸೊ ಅದೇ ರೀತಿ ನಾವು ವೆಜಿಟೇರಿಯನ್ ಫುಡ್ಡಲ್ಲೇ ನಾನ್ ವೆಜ್ ಮಾಡೋವಂಥ ವೆರೈಟೀಸ್ ಏನಿರುತ್ತೆ ಅದನ್ನು ನಾವು ಮಾಡ್ಕೋಬೋದು. ಅದೇ ರೀತಿ ನಾನಿಲ್ಲಿ ಬೇಬಿ ಕಾರ್ನ ಉಪಯೋಗಿಸ್ಕೊಂಡು ಬೇಬಿ ಕಾರ್ನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ಈ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಅದೇ ರೀತಿ ನನ್ನ ವ್ಲಾಗಲ್ಲಿ ನನಗೇನು ಗೊತ್ತಿದೆ ಆ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ನಾನು ಮಾತಾಡೋದ್ರಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಹೇಳ್ತಾ ಇರೋದು ತಪ್ಪಿದೆ ಅಥವಾ ಹೀಗಿದೆ ಅಂತ ಹೇಳಿ, ಸೊ ಅವಾಗ ನಾನು ಅದನ್ನು ಕರೆಕ್ಷನ್ ಮಾಡ್ಕೋತೀನಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಬೇಬಿ ಕಾರ್ನ್ ಮಂಚೂರಿ ಮಾಡೋದಕ್ಕೆ ಬೇಬಿ ಕಾರ್ನ್ ತೊಗೊಳ್ಳಿ. ಅದರಲ್ಲಿ 2 ಪೋರ್ಷನ್ ಮಾಡ್ಕೊಳ್ಳಿ. ತುದಿ ಮತ್ತು ಸ್ಟಾರ್ಟಿಂಗ್ ಏನು ಬರುತ್ತೆ ಅದನ್ನು ಕಟ್ ಮಾಡಿ. ನೀವು ಫುಲ್ಲು ಒಂದು ಸಿಂಗಲ್ಲೇ ಮಾಡ್ಕೋತೀರ ಅಂದ್ರೂ ಮಾಡ್ಕೋಬೋದು, ಬಟ್ ಕರಿಯೋದಕ್ಕೆ ತುಂಬ ಎಣ್ಣೆ ಹಿಡಿಸುತ್ತೆ. ಹಾಗಾಗಿ ಈ ಥರ 2 ಪೋರ್ಷನ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ನೀವು ಬೆಚ್ಚಿಟ್ಕೊಂಡಿರೋಂಥ ಬೇಬಿ ಕಾರ್ನು ಅಷ್ಟು ನೀರು ಹಾಕ್ಕೊಳ್ಳಿ. ಅದಾದ ನಂತರ 1 ಸ್ಪೂನ್ ಸಕ್ಕರೆ, ಅದಕ್ಕೆ ಇಡಿಸೋವಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಇದಿಷ್ಟನ್ನು ಹಾಕಿ ಒಂದು ಅರ್ಧ ಭಾಗ ಬೇಬಿ ಹಾಕ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಶ್ರಾವಣ ಮಾಸದಲ್ಲಿ ನಾವು ಏನಕ್ಕೆ ನಾನ್ ವೆಜ್ನ ಬಿಡಬೇಕು ಅಂತ ಹೇಳಿ ಹಿರಿಯರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಶ್ರಾವಣ ಮಾಸ ಅಂತ ಬಂದಾಗ ಶ್ರಾವಣ ಮಾಸದಲ್ಲಿ 1 ತಿಂಗಳು ಫುಲ್ ಮಳೆ ಜಾಸ್ತಿ ಇರುತ್ತೆ. ಆ ಮಳೆಗಾಲದಲ್ಲಿ ಏನಾಗುತ್ತೆ, ಆ ಮಾನವನ ದೇಹದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಸೊ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ನಾನ್ ವೆಜ್ ಫುಡ್ಡು ಬಂದು ಜೀರ್ಣ ಆಗೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನ್ ವೆಜ್ನ ಅವಾಯ್ಡ್ ಮಾಡಬೇಕು ಅಂತ, ಅದನ್ನು ಆಚಾರ ವಿಚಾರ ಸಂಪ್ರದಾಯವಾಗಿ ತಿನ್ನಬಾರ್ದು ಅಂತ ಮಾಡಿರೋದು. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳಿ. ಫ್ರೆಂಡ್ಸ್ ನೋಡಿ, ಒಂದು ಅರ್ಧ ಭಾಗ ನೀವು ಬೇಬಿ ಕಾಯಿಸ್ಕೊಂಡಿದ್ದಾದಮೇಲೆ ಒಂದು ಬಬಲಿಗೆ ಇದು ಏನು ಕಬಾಬ್ ಮಸಾಲ ಬರುತ್ತಲ್ಲ, ಅದು ನಾನು ಇಲ್ಲಿ ಈಸ್ಟರ್ನ್ ಅವ್ರದ್ದು ಉಪಯೋಗಿಸ್ತಾ ಇದ್ದೀನಿ ಬೇಬಿ ಕಾರ್ನ್ ಮಂಚೂರಿ ಮಾಡೋದಕ್ಕೆ. ಒಂದು ಪ್ಯಾಕೆಟ್ ಫುಲ್ ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಎಲ್ಲ ಎಷ್ಟು ಬೇಕಾಗತ್ತೆ ಅಷ್ಟು. ಕಬಾಬ್ ಪೌಡರು, ಸ್ವಲ್ಪ ಉಪ್ಪು, ಅದಕ್ಕೆ ನೀವು ಕಾರ್ನ್ಫ್ಲೋರ್, ಬೈಂಡಿಂಗಿಗೆ ಕಾರ್ನ್ಫ್ಲೋರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 4ರಿಂದ 5 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಅದಾದ ನಂತರ ಬಿಳಿ ಎಳ್ಳು, ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದಿಷ್ಟನ್ನು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಅದೇ ರೀತಿ ಶ್ರಾವಣ ಮಾಸದಲ್ಲಿ ನಾವು ನಾನ್ ವೆಜ್ನ ಸೇವಿಸಿದ್ರೆ ಬೇರೆ ಇನ್ನು ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಮಳೆಗಾಲ ಅಂತ ಬಂದಾಗ ಶ್ರಾವಣ ಮಾಸದಲ್ಲಿ ಕ್ರಿಮಿಕೀಟಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಕ್ರಿಮಿಕೀಟಗಳನ್ನ ಜಾಸ್ತಿ ಹಾಡು ಕುರಿಗಳು ತಿಂತವೆ. ಅದೇ ರೀತಿ ಕೋಳಿಗಳು ಸಮೇತ ಆ ಒಂದು ಕೀಟಗಳನ್ನ ತಿನ್ನೋದ್ರಿಂದ ಅವಕ್ಕೆ ಈ ಟೈಮಲ್ಲಿ ಅಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ನಾನ್ ವೆಜ್ನ ನಾವು ತಿನ್ನೋದ್ರಿಂದ ನಮಗೂ ಕೂಡ ಬೇಗ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಸಮುದ್ರದಲ್ಲಿರುವಂಥ ಮೀನುಗಳು ಸಮೇತ ಈ ಒಂದು ಶ್ರಾವಣ ಮಾಸ ಮಳೆಗಾಲದಲ್ಲಿ ಮೊಟ್ಟೆಯನ್ನು ಇಡುವಂಥ ಒಂದು ಪ್ರೊಸೀಜರ್ ಇರುತ್ತೆ. ಆ ಟೈಮಲ್ಲಿ ಆ ಫಿಶ್ಗೆ ಏನಾಗುತ್ತೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಚೇಂಜಸ್ ಇರೋದ್ರಿಂದ ಆ ಒಂದು ಫುಡ್ನ ನಾವು ತಿನ್ನೋದ್ರಿಂದ ಕೂಡ ನಮಗೆ ಹೆಲ್ತ್ ಇಶ್ಯೂಸ್ ಬರೋದ್ರಿಂದ ಈ ಒಂದು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಅದನ್ನು ವೈಜ್ಞಾನಿಕವಾಗಿ ನಾವು ನೋಡ್ತಾ ಹೋದರೆ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಅವಾಯ್ಡ್ ಮಾಡೋದು. ಅದನ್ನು ಆಚಾರ ಮತ್ತು ವಿಚಾರಗಳ ಮೂಲಕ ಶ್ರಾವಣ ಮಾಸದಲ್ಲಿ ಬಿಡಬೇಕು ಅಂತ ಮಾಡಿರೋದ್ರಿಂದ ಕಟ್ಟುನಿಟ್ಟಾಗಿ ಎಲ್ಲರೂ ಅದನ್ನು ಪಾಲಿಸ್ತಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ನೀವೀಗ ನೆಕ್ಸ್ಟ್ ಕಲಸಿರುವಂಥ ಮಸಾಲ ಏನಿರುತ್ತಲ್ಲ ಕಬಾಬ್ ಮಸಾಲಾಗೆ ಈ ಬೇಯಿಸ್ಕೊಂಡಿರೋ ಅಂಥ ಬೇಬಿ ಕಾರ್ನ್ ಏನಿದೆ ಅದನ್ನು ಸೇರಿಸ್ಬಿಟ್ಟು ಕಲಸಿ ಒಂದು 10 ನಿಮಿಷ ಇಟ್ಬಿಡಬೇಕು. ಅದಾದ ನಂತರ ಒಂದು ಬಾಣಲೆ ಇಟ್ಟು, ಸೊ ಆ ಬಾಣಲೆಗೆ ನೀವು ಕರಿಯೋದಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಹಾಕ್ಕೊಂಡು ನೀವು ಇನ್ನೂ ಕಲಸಿಟ್ಕೊಂಡಿರೋ ಬೇಬಿ ಕಾರ್ನ್ ಇದಿರುತ್ತೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಹೋಗಬೇಕು. ಸೊ ಕರಿಯುವಂಥ ಪದಾರ್ಥ ಬಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದರೆ ಇವಾಗಿನ ಮಕ್ಕಳು ಕೇಳಬೇಕಲ್ಲ, ಮಾಮೂಲಿ ನಾವು ಹಬೆಯಲ್ಲಿ ಬೇಯಿಸಿರೋ ಅಂಥ ಫುಡ್ಡಿಗಿಂತ ಜಾಸ್ತಿ ಎಣ್ಣೆಲಿ ಕರೆದಿದ್ದನ್ನೇ ಇಷ್ಟಪಡ್ತಾರೆ.
ಸೊ ನಾವು ಕೂಡ ಏನು ಮಾಡಬೇಕು, ಮಕ್ಕಳಿಗೆ ಅದೇ ಇಷ್ಟ ಅಂತ ಹೇಳಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಒಳ್ಳೆಯ ಆಯಿಲ್ನ ನಾವು ಪರ್ಚೇಸ್ ಮಾಡಿ ಮಕ್ಕಳಿಗೆ ಆ ಒಂದು ಫುಡ್ನ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾವುದೇ ಕರಿಯುವಂಥ ಐಟಮ್ನ ನೀವು ಎಣ್ಣೆಗೆ ಹಾಕಿದ ತಕ್ಷಣವೇ ಸೌಟ್ ಹಾಕ್ಬಿಟ್ಟು ಅಲ್ಲಾಡಿಸ್ಬಾರ್ದು. ಒಂದು 2-3 ನಿಮಿಷ ಬಿಟ್ಟರೆ ಬಾಣಲೆಯಿಂದ ಅದೇ ತಾನೇ ಬಿಟ್ಕೊಳ್ಳುತ್ತೆ. ಹಾಗೆಯೇ ಒಂದು 10 ನಿಮಿಷ, 10-12 ನಿಮಿಷ ತೊಗೊಳುತ್ತೆ ಇದು ಟೋಟಲಿ ಫ್ರೈ ಆಗೋದಕ್ಕೆ. ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ನಾವು ಅರ್ಧ ಭಾಗ ಬೇಯಿಸ್ಕೊಂಡಿರೋದ್ರಿಂದ ಬೇಗನೆ ಆಗುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಫೈನಲಿ ನಾನೀಗ ಬೇಬಿಕಾರ್ನ್ ಮಂಚೂರಿ ರೆಡಿ ಮಾಡಿದ್ದೀನಿ. ಗಮ್ಯಂಗೆ ಕೊಡ್ತೀನಿ, ಯಾವ ರೀತಿ ಇದೆ ಅಂತ ತಿಂದ್ಬಿಟ್ಟು ರಿವ್ಯೂಸ್ ಕೊಡ್ತಾರೆ. ಚೆನ್ನಾಗಿ ಹೆಂಗಿದೆ ಕಬಾಬು? ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.